ಸೊ ನೀರಜಾ ಬಾನೋಟ್ ಅವರು ಈ ಕಂಪನಿಗೆ ಸೆಲೆಕ್ಟ್ ಆದ್ಮೇಲೆ ಅಮೆರಿಕಾದ ಫ್ಲೋರಿಡಾದಲ್ಲಿ ಮಿಯಾಮಿಯಲ್ಲಿ ತನ್ನ ಟ್ರೈನಿಂಗ್ ಕಂಪ್ಲೀಟ್ ಮಾಡಿದ್ರು. ನಾನು ಮೊದಲೇ ಹೇಳಿದಂತೆ ನೀರಜಾ ಅವರ ಸುಂದರವಾದ ಮತ್ತು ಆಕರ್ಷಕ ಬ್ಯೂಟಿಗೆ ಮತ್ತು ಅವರ ಇಂಟೆಲಿಜೆನ್ಸ್ ನ ಕಾರಣ ಟ್ರೈನಿಂಗ್ ಆದ್ಮೇಲೆ ನೇರವಾಗಿ ಪರ್ಸರ್ ಹುದ್ದೆಗೆ ಜಾಯಿನ್ ಆಗ್ತಾರೆ. ಪರ್ಸರ್ ಅಂದ್ರೆ ಫ್ಲೈಟ್ ನ ಅಟೆಂಡರ್ ಗಳ ಚೀಫ್, ಅಂದ್ರೆ ವಿಮಾನದಲ್ಲಿನ ಗಗನಸಹಿಯರ ಲೀಡರ್. ಈ ಪರ್ಸರ್ ಗಳು ಫ್ಲೈಟ್ ಬಗ್ಗೆ ಎಲ್ಲಾ ಮಾಹಿತಿ ತಿಳ್ಕೊಂಡಿರ್ತಾರೆ. ಆ ಫ್ಲೈಟ್ ಅಲ್ಲಿನ ಸೇಫ್ಟಿ ಬಗ್ಗೆ ಎಚ್ಚರ ವಹಿಸಬೇಕು. ಆ ವಿಮಾನದಲ್ಲಿ ಏನೇ ಆದ್ರೂ ಏನೇ ನಡಿಬೇಕಂದ್ರು ಈ ಪರ್ಸನ್ ನ ಪರ್ಮಿಷನ್ ಬೇಕೇ ಬೇಕು. ಸೊ ನೀರಜಾ ಬಾನೋಟ್ ಕೂಡ ಇನ್ನು ಆಗತಾನೆ ಕಂಪನಿಗೆ ಕೆಲಸಕ್ಕೆ ಸೇರಿದ್ರು. ಆದ್ರೆ ಅಲ್ಲಿ ಅವರ ಸಾವಿಗೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿತ್ತು. ನೀರಜಾ ಎಂದಿನಂತೆ ಅವತ್ತು ಕೂಡ ಕೆಲಸಕ್ಕೆ ಬರ್ತಾರೆ. ಸೊ ಅವತ್ತು ಮುಂಬೈಯಿಂದ ಪ್ಯಾನಮ್ 73 ವಿಮಾನ ಅಮೆರಿಕಾಗೆ ಮುಖ ಮಾಡಿತ್ತು. ಆ ಫ್ಲೈಟ್ ಅಲ್ಲಿ 380 ಪ್ಯಾಸೆಂಜರ್, 13 ಜನ ಕ್ರೂ ಮೆಂಬರ್ ಇದ್ರು. ಈ ಪ್ಯಾನಮ್ 73 ವಿಮಾನ ಮುಂಬೈಯಿಂದ ಪಾಕಿಸ್ತಾನದ ಕರಾಚಿ ಮುಖಾಂತರ ಅಮೆರಿಕಾಗೆ ಹಾರೋದ್ರಲ್ಲಿತ್ತು. ಆದ್ರೆ ಕರಾಚಿಯಲ್ಲಿ ಆಗ್ಲೇ ಹಂತಕರು ಕಾದು ಉಳಿತಿದ್ರು. ಈ ಉಗ್ರರಿಗೆ ಸಂಬಂಧಪಟ್ಟ ಕೆಲವರನ್ನು ಅಮೆರಿಕಾದ ಇಂಟೆಲಿಜೆನ್ಸ್ ಏಜೆನ್ಸಿ ಆಲ್ರೆಡಿ ಅರೆಸ್ಟ್ ಮಾಡಿದ್ರು. ಈ ವಿಮಾನವನ್ನು ಹೈಜಾಕ್ ಮಾಡಿ ಆ ಪ್ಯಾಸೆಂಜರ್ ನ ಮೂಲಕ ತಮ್ಮವರನ್ನು ಬಿಡಿಸಿಕೊಳ್ಳುವ ಪ್ಲಾನ್ ಮಾಡಿದ್ರು ಹಂತಕರು. ಆ ರೀತಿ ಎಲ್ಲಾ ಪ್ಲಾನ್ ಮಾಡಿಕೊಂಡು ಹಂತಕರು ಕರಾಚಿಯ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಸೆಕ್ಯೂರಿಟಿ ಬಟ್ಟೆ ಧರಿಸಿ ಅವರದ್ದೇ ಒಂದು ವ್ಯಾನ್ ಅಲ್ಲಿ ಫ್ಲೈಟ್ ಗೆ ಅಡ್ಡ ಬರ್ತಾರೆ. ಆ ರೀತಿ ಅಡ್ಡ ಬಂದ ಹಂತಕರು ಕೂಡಲೇ ಅಲ್ಲಿದ್ದ ಇಬ್ಬರು ಸೆಕ್ಯೂರಿಟಿ ಗಾರ್ಡ್ ಅನ್ನು ಶೂಟ್ ಮಾಡಿ ಅನಾಮತ್ತು ಸಾಯಿಸಿ ಬಿಡ್ತಾರೆ. ಆಕಾಶಕ್ಕೆ ಫೈರ್ ಮಾಡುತ್ತಾ ಫ್ಲೈಟ್ ಕಡೆ ನುಗ್ಗಿದ ಹಂತಕರನ್ನು ನೋಡಿ ಜನರು ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ. ಒಟ್ಟು 4 ಜನ ಹಂತಕರಲ್ಲಿ ಇಬ್ಬರು ಹಂತಕರು ವಿಮಾನದ ಒಳಗೆ ಬಂದು ವಿಮಾನ ಟೇಕ್ ಆಫ್ ಆಗುವಂತೆ ಬೆದರಿಕೆ ಹಾಕ್ತಾರೆ. ಆದ್ರೆ ಅಲ್ಲಿದ್ದ ದಿಟ್ಟ ಮತ್ತು ಬುದ್ಧಿವಂತ ಮಹಿಳೆ ಬಗ್ಗೆ ಅಲ್ಲಿ ಯಾರಿಗೂ ಅರಿವಿಲ್ಲ.